ಅಧ್ಯಕ್ಷರೇ, ಈಗ ನಿನ್ನೆನೂ ಕೂಡ ನನಗೆ ಕಬ್ಬು ಬೆಳೆಗಾರರ ರೈತರ ವಿಚಾರವಾಗಿ ಬಂದಿದೆ. ಬೆಲ್ಲದ ಏನಾಯ್ತದು, ಯಾಕೆ ಕಪ್ಪು ಪಟ್ಟಿ? ಇವತ್ತು ಲಿಂಗಾಯತರ ಮೇಲೆ ಏನು ದೌರ್ಜನ್ಯ ಆಗಿತ್ತು, ಆ ದೌರ್ಜನ್ಯದ ಕರಾಳ ದಿನ ಇವತ್ತು ಒಂದು ವರ್ಷ ಆಯ್ತು ಲಿಂಗಾಯತರ ಮೇಲೆ ದೌರ್ಜನ್ಯ ಆಗಿ. ಅದ್ರ ಮೇಲೆ ಸರ್ಕಾರ ಒಂದು ವಿಚಾರಣಾ ಆಯೋಗ ಮಾಡಿತ್ತು. ಆಯ್ತು, ಈಗ ವಿಚಾರಣಾ ಆಯೋಗ ಮತ್ತೆ ಅಶೋಕ್ ಅವ್ರೆ, ನೀವೇ ಕೇಳಿದ್ದ ಸರ್ಕಾರ ಹೇಳಿ ಏನ್ ಆಕ್ಷನ್ ಆಯ್ತು. ಯಾವುದೇ ಒಂದು ನೋಡಿ, ನೀವೆಲ್ಲ ಸೀನಿಯರ್ ಮೆಂಬರ್ಸ್ ಇದ್ದೀರಿ, ಒಂದು ನಿಯಮ ಇದೆ, ನಾವು ಮಾಡ್ತೇವೆ. ಆಯ್ತು, ನಿಯಮ ಇದೆ, ಯಾಕೆ ಈ ರೀತಿ ಮಾಡ್ತೀರಿ? ಯಾವಲ್ಲ ಸೀನಿಯರ್ ಮೆಂಬರ್ಸ್ ಗೊತ್ತಿದೆ. ಈಗ ಕರಿಪಟ್ಟಿ ಹಾಕಿದ್ದು ಅದಕ್ಕೆ ಸರಿಯಲ್ಲ ನೋಡಿ, ನೀವು ಡೆಪ್ಯೂಟಿ ಲೀಡರ್ ಆಗಿದ್ದೀರಿ, ನಿಮಗೆ ಗೊತ್ತಿದೆ ಸರ್ಕಾರ ಅದಕ್ಕೆ ಬಗ್ಗೆ ಹೇಳಿ ಅದು ಮತ್ತೆ ಚರ್ಚೆ ಮಾಡುವ. ಈಗ ಇದನ್ನು ಕಟ್ಟಿ ಮಾಡಿ ಯಾವಾಗ ಚರ್ಚೆ ಆಯ್ತು, ಕ್ಲಿಯರ್ ಮಾಡಿ. ಯಾವಾಗ ಚರ್ಚೆ ಕೊಡ್ತೀರಿ? ಆಯ್ತು, ಇದನ್ನು ಕೊಡ್ತೇನೆ. ಯುವರ್ ಶುಡ್ ಬಿ ಎ ಮಾಡೆಲ್ ಟು ಅದರ್ಸ್. ನೀವು ಬೇರೆಯವರಿಗೆ ಯಾವಾಗ ಚರ್ಚೆ ಕೊಡ್ತೇವೆ. ನೆಕ್ಸ್ಟ್ ಕೊಡಬೇಕು. ಹಾಗಾದ್ರೆ ಇದ್ರ ಬಗ್ಗೆ ಚರ್ಚೆ ಕೊಡ್ರಿ, ಚರ್ಚೆ ಕೊಡಿ, ಅವರು ತೆಗಿತಾರೆ. ಅಲ್ಲ, ಈಗ ನೆಕ್ಸ್ಟ್ ಮಾತಾಡ್ಲಿಕ್ಕೆ ಅವ್ರಿಗೆ ಇರುವಂತದ್ದು ಕಾನೂನು ಸಚಿವರೇ ಒಂದು ರೂಲ್ಸ್ ಅಂತ ಇದೆಯಲ್ಲ, ರೂಲ್ಸ್ ಅಂತ ಇರ್ತದೆ. ಅಧ್ಯಕ್ಷರೇ, ನೀವಿಲ್ಲಿ ಉಪಸಭಾ ಅಧ್ಯಕ್ಷರಾಗಿದ್ದೀರಿ, ಅವಾಗ ಎಷ್ಟು ಸಲ ಎದ್ದಿದ್ದೀರಿ ಗೊತ್ತಿದೆ ನಿಮ್ಗೆ? ಎಷ್ಟು ಕಪ್ಪಟ್ಟಿ ಹಾಕಿದ್ರಿ ಗೊತ್ತಿದೆಯಾ? ನಾನು ನೋಡಿದ್ದೀನಿ. ತಾವು ಗಮನಿಸಿರ್ತಕ್ಕಂಥದ್ದನ್ನು ನಾನು ಗಮನಿಸಿದೆ. ಆದರೆ ಸ್ನೇಹಿತರಾಗಿ ಅವ್ರಿಗೆ ಏನು ಅಂತ ಕೇಳಿಬಿಟ್ಟೆ, ನಾನು ಅಷ್ಟಕ್ಕೆ ಸುಮ್ಮನಾದೆ. ತಾವು ಗಮನಿಸಿದ್ದು ಈ ಸದನದ ಗೌರವವನ್ನು ಎತ್ತಿ ಹಿಡಿಬೇಕಾಗಿರ್ತಕ್ಕಂಥ ದೃಷ್ಟಿಯಿಂದ ನಿಯಮಗಳನ್ನು ತಾವು ನೋಡಿರೋದು ಮಾನ್ಯ ಬೆಲ್ಲದವ್ರ ಗಮನಕ್ಕೂ ನಾನು ತರ್ತೇನೆ. ಸದನದಲ್ಲಿ ಬಾವುಟಗಳು, ಲಾಂಛನಗಳು ಅಥವಾ ಯಾವುದೇ ನಿಶಾನೆಗಳನ್ನು ಪ್ರದರ್ಶಿಸತಕ್ಕದ್ದಲ್ಲ. ಇದು ಈ ಸದನದ ನಿಯಮ. ಈ ನಿಯಮಗಳನ್ನು ಪಾಲನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಆ ಹಿನ್ನೆಲೆಯೊಳಗೆ ನಾನು ತಮಗೆ ವಿನಂತಿ ಮಾಡ್ತೀನಿ, ಆ ರೀತಿಯಾಗಿರ್ತಕ್ಕಂಥದ್ದಾಗಬಾರ್ದು. ತಾವು ಅದಕ್ಕೆ ಸ್ಪಂದಿಸಿದ್ರಿ, ಅದಕ್ಕೆ ನಾನು ನಿಮಗೆ ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಅವ್ರಿಗೆ ಯಾವ ಸಂದರ್ಭದಲ್ಲಿ ಅವಕಾಶ ಕೊಡಿ, ನಮ್ಮ ಉಪನಾಯಕರಿಗೆ. ಸಮನ ಅವ್ರು ಸೆಳೆದಿದ್ದಾರೆ, ಈಗ ಗಮನ ಸೆಳೆದಿದ್ದಾರೆ. ಇಲ್ಲ, ಒಳ್ಳೇದಲ್ಲ. ಲೀಡರ್ಶಿಪ್ ಅಂದ್ರೆ ಅದೇ. ನೀವು ಕಿತಾಪತಿ ಮಾಡಬೇಡ್ರಿ, ಕಿತಾಪತಿ ಮಾಡ. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ಅದರಿಂದ ಈಗಾಗಲೇ ಸಚಿವರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ನಾನು ಹೇಳೋವಂಥದ್ದು, ಇಲ್ಲಿ ಮಾಲೀಕರು ಅವ್ರದ್ದು ನೋಡಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಹೆಚ್ಚಾಗಿ ನಾವು ರೈತರ ಕಡೆ ಗಮನ ಕೊಡಬೇಕು. ಅವ್ರಿಗೆ ಆಗ್ತಾ ಇರೋ ಅನ್ಯಾಯ ಆದರೂ ಸರಿಪಡಿಸ್ಬೇಕು. ತಾವು ಹೇಳಿದ್ರಿ ಎಲ್ಲ ಕಡೆ ವೇಯಿಂಗ್ ಮಿಷಿನ್ ಇದೆಯಲ್ಲ, ಅಲ್ಲೇ ಮೋಸ ಮಾಡ್ತಾರೆ ಅಂತ. ವೇಯಿಂಗ್ ಮಿಷನ್ನಲ್ಲೇ ಭಾಳ ಮೋಸ ಮಾಡ್ತಾರೆ ಫ್ಯಾಕ್ಟ್ರಿ ಮಾಲೀಕರು ಅಂತ ನೆನ್ನೆ ಮನವಿನೂ ಕೊಟ್ಟಿದ್ದಾರೆ ನನಗೆ. ಆ ಮನವಿ ಏನು ಕೊಟ್ಟಿದ್ದಾರೋ ಅದನ್ನು ಹೇಳ್ತಾ ಇದ್ವಿ, ಮೋಸ ಮಾಡ್ತಾರೆ ಅಂತ. ತಾವೇನು ಹೇಳಿದ್ರಿ, ಎಲ್ಲ ಕಡೆ ವೇಯಿಂಗ್ ಮಿಷಿನ್ ಹಾಕ್ತೀನಿ ಅಂತ ಹೇಳಿದ್ರಿ. ಇನ್ನೂ 50% ಹಾಕಿ, ಇನ್ನೂ 50% ಹಾಕೇ ಇಲ್ಲ ಅಲ್ಲಿ. ಇನ್ನೂ ಹಾಕಬೇಕು. ಟೆಂಡರ್ ಕರೆದಿದ್ದೀನಿ ಅಂತ ಹೇಳಿದ್ದೀರಾ, ಹಾಕಬೇಕು. ಅದು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಅವ್ರಿಗೆ ಅವಕಾಶ ಸಿಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.